ಸರ್ ಎಲ್ಲರಿಗೂ ಗೊತ್ತಾಗ್ತದೆ ಅಂತ ಹೇಳ್ತಿದ್ದೀರಿ. ಈ ಯೋಜನೆ 4-5 ದಿವಸಗಳಿಂದ ಕೂಡ ಈಗ ಶುರುವಾಗಿದೆ ಅಪ್ಲಿಕೇಶನ್ ಹಾಕೋದಕ್ಕೆ ಅಂತ. ಆದರೂ ಕೂಡ ಕೇವಲ 11-12 ಸಾವಿರ ಮಾತ್ರ. ಮತ್ತು ನ್ಯಾಚುರಲಿ ಒಂದೇ ದಿವಸ ಆಗಿಬಿಡುತ್ತಾ? ಅದಕ್ಕಾಗಿ ಇವತ್ತು ಚಾಲನೆ ಕೊಟ್ಟಿದ್ದೇವೆ. ನಿಮ್ಮ ಮುಖಾಂತರ ಮಾಧ್ಯಮ ಸ್ನೇಹಿತರು ಸ್ವಲ್ಪ ಹೆಚ್ಚು ಪ್ರಚಾರ ಕೊಡಿ ಅಂತ ನನ್ನ ಪ್ರಾರಂಭಿಕ ಇದರಲ್ಲೇ ಹೇಳಿದೆ. ಬೋಧಕ ಮತ್ತು ಬೋಧಕೇತರ ಯೂನಿವರ್ಸಿಟಿಗಳಲ್ಲಿ ನೋಡಿ, ಆ ಎಲ್ಲ ವಿಚಾರಗಳನ್ನು ಹೇಳ್ತೇನೆ. ಇವತ್ತು ಫಸ್ಟ್ ನೋಡಿ, ನಾನು ಮಂತ್ರಿ ಆಗಿದ್ದು ಒಂದಿನ ಸರಿ ಲೆಟ್ ಮಿ ಆನ್ಸರ್ ಪ್ಲೀಸ್. ನೋಡಿ, ನಾನು ಉನ್ನತ ಶಿಕ್ಷಣ ಮಂತ್ರಿಯಾಗಿ ನಾಟ್ ಇವನ್ ಎ ವೀಕ್, ಹಾರ್ಡ್ಲಿ 3-4 days ಆಗಿದೆ. 17th ಐ ಟುಕ್ ಚಾರ್ಜ್. ಫಸ್ಟ್ ನನ್ನ ಡಿಪಾರ್ಟ್ಮೆಂಟ್ ಏನಿದೆ ಅಂತ ತಿಳ್ಕೊಂಡಿದೆ, ಹೌದಾ? ಫಾಲೋಡ್ ಬೈ ಅಸೆಂಬ್ಲಿ ಸೆಷನ್. ಯು ನೋ ಮೈ ಡಿಫಿಕಲ್ಟಿ. ಅದಕ್ಕೆ ಇವತ್ತು ಈಗಾಗಲೇ ಈ ಪ್ರೆಸ್ ಕಾನ್ಫರೆನ್ಸ್ ಮುಗಿದ ತಕ್ಷಣ ರಾಜ್ಯದಲ್ಲಿ ಇರುವಂಥ ಪಬ್ಲಿಕ್ ಯೂನಿವರ್ಸಿಟೀಸ್ ಅಂದರೆ ಸರ್ಕಾರದ ವತಿಯಿಂದ ಇರುವಂಥ ಸುಮಾರು 32 ವಿಶ್ವವಿದ್ಯಾಲಯದ ವೈಸ್ ಚಾನ್ಸಲರ್ಗಳ ಸಭೆಯನ್ನು ಮಾಡ್ತಾಯಿದ್ದೀನಿ ಇವತ್ತು. ಈಗ ತಕ್ಷಣ ಅದರ ವಿಚಾರವನ್ನು ಅವರಿಂದ ತಿಳ್ಕೊಳ್ತೀನಿ. ನಾನು ಅಡ್ರೆಸ್ ಮಾಡೋದು ಲೇಟರ್. ಫಸ್ಟ್ ಐ ವಾಂಟ್ ಟು ನೋ ಫ್ರಮ್ ದೆಮ್. ಆಮೇಲೆ ಈ ಸಿಸ್ಟಮಲ್ಲಿರುವಂಥ ತೊಂದರೆಗಳು ಏನು ಅಂತ ನನಗೆ ಗೊತ್ತಿದೆ. ಎಲ್ಲ ವಿಚಾರಗಳ ಬಗ್ಗೆ ನಾನು ಸರ್ಕಾರದ ಉದ್ದೇಶ ಏನಿದೆ ಅನ್ನೋದನ್ನು ಅವ್ರಿಗೆ ಹೇಳ್ತೇನೆ. ಅವ್ರ ಡಿಫಿಕಲ್ಟಿ ಏನು ನಾವು ತಿಳ್ಕೊಳ್ಳೋಣ. ಇದು ಒಂದು ಘಟ್ಟ, ಇದು ವಿಶ್ವವಿದ್ಯಾಲಯ ಮಟ್ಟದಲ್ಲಿ. ಇನ್ನು ಎರಡನೇದು, ಸುಮಾರು 440 ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜುಗಳಿದ್ದಾವೆ ವಿವಿಧ ಜಿಲ್ಲೆಗಳಲ್ಲಿ. ಅಲ್ಲಿ ಅಸಿಸ್ಟೆಂಟ್ ಪ್ರೊಫೆಸರು, ಪ್ರಿನ್ಸಿಪಾಲು ಹುದ್ದೆಗಳೆಲ್ಲ ಖಾಲಿ ಇದ್ದಾವೆ. ನನಗೆ ಗೊತ್ತಿದೆ ಅದು. ನೀವು 440 ಕಾಲೇಜಿನ 440 ಕಾಲೇಜಿನಲ್ಲಿ ಖಾಯಂ ಪ್ರಿನ್ಸಿಪಾಲ್ ಇಲ್ಲ. ಆಲ್ 440, ಮೇ ಬಿ 1 or 2. ಹೌದಲ್ಲಮ್ಮ? ಕರೆಕ್ಟಾಗಿ ನಾನು ಹೇಳ್ತಾ ಇರೋದು 100%. ಲೆಕ್ಚರರ್ಸ್ ಕೊರತೆ ಇಲ್ಲ. ಅವೆಲ್ಲವನ್ನು ಜಸ್ಟ್ ಐ ಕೆಪ್ಟ್ ಇನ್ ಮೈಂಡ್. ಅದನ್ನು ಏನೇನು ಮಾಡಬೇಕು ಅನ್ನೋಂಥ ಆ್ಯಕ್ಷನ್ ಪ್ಲ್ಯಾನ್ ಈಸ್ ಆಲ್ರೆಡಿ ಪ್ರಿಪೇರಿಂಗ್. ಅದಕ್ಕೆ ನಾನು ಐ ವಿಲ್ ಕಮ್ ಬ್ಯಾಕ್ ಟು ಯು. ಇದನ್ನು ಏನೂ ತಿಳ್ಕೊಳ್ಳಾರ್ದೆ ಸುಮ್ಮನೆ ಈ ಕ್ವಶನ್ಗೆ ಉತ್ತರ ಹೇಳಿದರೆ, ನಾನು ಗಿವ್ ಮಿ ಎ ವೀಕ್ ಟೈಮ್. I will sit here for 8 to 10 hours. ನಾನು ಈ ಇಲಾಖೆ ಸುಲಭ ಇಲ್ಲ ಹೇಳ್ಬಿಡ್ತೇನೆ. ಇದು ಬಹಳ ಮಹತ್ವದ ಇಲಾಖೆ. ಇದು ಪ್ರಶ್ನೆ ಏನು, ಇವತ್ತು ಒಬ್ಬ ವ್ಯಕ್ತಿ ಒಳ್ಳೆ ಶಿಕ್ಷಣವಂತ ಆದರೆ ಒಂದು ಸಮಾಜಕ್ಕೆ ಆಸ್ತಿ. ಇವತ್ತೇನಾದರೂ ಇದರಲ್ಲಿ ಹೆಚ್ಚು ಕಡಿಮೆ ಆದರೆ 1 generation ವಿಲ್ ಕೊಲ್ಯಾಪ್ಸ್. ಅದು ನನಗೆ ಗೊತ್ತಿದೆ. ಅದಕ್ಕೆ ಎಲ್ಲ ವಿಚಾರವನ್ನು ತಿಳ್ಕೊಂಡೇ ನಾನು ಈ ಕುರ್ಚೆ ಕೂತಿದ್ದೇನೆ. ಇಲ್ಲದಿದ್ದರೆ ನಾನು ನಾಳೆನೇ ಹೊರಟು ಹೋಗ್ತೇನೆ. ಮಾಡಲೇಬೇಕಿದನ್ನು. ದಟ್ ಇಸ್ ಮೈ ಕಮಿಟ್ಮೆಂಟ್. ಅದಕ್ಕೆ ಎಲ್ಲರ ಸಹಕಾರ ಬೇಕು. ಪ್ರೆಸ್ಸಿಂದ ಸಹಕಾರ ಬೇಕು, ವೈಸ್ ಚಾನ್ಸಲರ್ ಸಹಕಾರ ಬೇಕು, ಎಜುಕೇಷನ್ ಸಹಕಾರ ಬೇಕು, ಆಫೀಸರ್ ಸಹಕಾರ ಬೇಕು. ಹುಡುಗರ ಹತ್ರ ಮಾರ್ಕ್ಸ್ ಕಾರ್ಡ್ಗೆ ಫೀಸ್ ಕಟ್ಸ್ಕೊಂತಾರೆ, ಡಿಜಿಲಾಕರ್ ಅಂತ ಹೇಳ್ತಾರೆ. ಈಗ ಇನ್ಫೋಸಿಸ್ ಸಾಫ್ಟ್ವೇರ್ ಕಂಪ್ನಿಗೆ ಹೋದಾಗ ಮ್ಯಾನ್ಯುಯಲ್ ಅಲ್ಲಿ ಮಾರ್ಕ್ಸ್ ಕಾರ್ಡ್ ತಗೊಬನ್ನಿ ಅಂತ ಹೇಳ್ತಾರೆ. ಎಸ್ ಮೈ ಡಿಯರ್ ಫ್ರೆಂಡ್, ಅದು ಏನು ಅನ್ನೋದನ್ನು ಫಸ್ಟ್ ಅವ್ರದ್ದು ತಿಳ್ಕೊಳ್ಳೋಕ್ಕೆ ಕರೆದಿದ್ದೀನಿ. ಈಗ ನನಗೂ ಸ್ವಲ್ಪ ವಿಚಾರ ಗೊತ್ತಿರ್ಬೋದು, ನಿಮಗೂ ಸ್ವಲ್ಪ ವಿಚಾರ ಗೊತ್ತಿರ್ಬೋದು. ನಾನು ಅವ್ರಿಗೆ ಕೇಳದೇ ಇದ್ದರೆ ಅವರು ಏನಪ್ಪ ಇದೆಲ್ಲ ಡಿಫಿಕಲ್ಟಿ ಅಂತ ಕೇಳಿ ನಮ್ಮ ಶಾರ್ಟ್ ಕಮ್ಸ್ ಏನು, ಅವ್ರದ್ದೇನು ಎಲ್ಲ ಮೊದಲು ನನಗೆ ಲೆಟ್ ಮೀ ಅಲೌ ಟು ಅಡ್ರೆಸ್ ದೆಮ್. ಲೆಟ್ ಮೀ ನೋ ಅಬೌಟ್ ದ ಯೂನಿವರ್ಸಿಟಿ ಪ್ರಾಬ್ಲಮ್. ಈಗ ಅವ್ರಿಗೂ ನಾವು ಹೇಳ್ಬೇಕು, ದೇರ್ ಆರ್ ಸೋ ಮೆನಿ ಥಿಂಗ್ಸ್ ಆರ್ ಹ್ಯಾಪ್ನಿಂಗ್. ಅದು ಸುಲಭ ಇಲ್ಲ. ಶಿಕ್ಷಣ ಇಲಾಖೆ ನನಗೂ ಗೊತ್ತಿದೆ, ಮೌಲ್ಯ ಕುಸ್ತಿದೆ ಅಂತ ಗೊತ್ತಿದೆ. ಅದಕ್ಕೆ ಇವತ್ತೆಲ್ಲವನ್ನು ನಾನು ಒಂದೇ ಸಾರಿ ಹೇಳಲಿಕ್ಕಾಗಲ್ಲ. ಒಂದೇ ಬಾಟಮ್ ಲೈನ್, ನಾವು ಪ್ರಾಮಾಣಿಕವಾಗಿ ಈ ಸಿಸ್ಟಮನ್ನು ಇಂಪ್ರೂವ್ ಮಾಡಬೇಕು. ಅದಕ್ಕೆ ಎಲ್ಲರೂ ಸಹಕಾರ ಬೇಕು. ನನ್ನಿಂದ ಫಸ್ಟ್ ಸ್ಟಾರ್ಟ್ ಆಗಬೇಕು. ಇಫ್ ಐ ಆಮ್ ಆನೆಸ್ಟ್, ಎವ್ರಿಥಿಂಗ್ ವಿಲ್ ಬಿ ಆನೆಸ್ಟ್. ಹೇಳಿ. ಅದಕ್ಕೆ ಇವತ್ತು ಕ್ವಶನ್ ಬೇಡ, ಇವತ್ತು ದೀಪಿಕಾ ವಿಚಾರವನ್ನು ಹೇಳಿ. ನಾನು ಮೊದಲು ಐ ವಿಲ್ ನೋ ಮೈ ಯೂನಿವರ್ಸಿಟಿ, ಅವ್ರ ಸಮಸ್ಯೆ ಏನು, ನಮ್ಮ ವಿಚಾರಗಳೇನು, ಏನು ಗೊತ್ತಿಲ್ಲ ನಮಗೆ. ನಾನು ಹಾರ್ಡ್ಲಿ 3-4 days ಆಗಿಲ್ಲ ಮಿನಿಸ್ಟರ್ ಆಗಿ. ಈಗ ಇದು ನೋಡಿ, ಇಟ್ ಇಸ್ ಎ ಟ್ರಿಕ್ಕಿ ಇಶ್ಯೂಸ್ ಇದೆ. ಇದು ಸುಮ್ಮನೆ ಯಾವುದೇ ಡಿಪಾರ್ಟ್ಮೆಂಟ್ ಅಲ್ಲ. ಇಲ್ಲಿ ಏನು ಎಲ್ಲ ವಿಚಾರವನ್ನು ತಿಳ್ಕೊಂಡು ಮಾತಾಡಬೇಕು. ಅದಕ್ಕೆ ನಾನು ಒಂದೇ ಮಾತು ಹೇಳಿದೆ, ನಾನಿಲ್ಲಿ ಭಾಳ ಗಟ್ಟಿ ಮನಸ್ಸಿನಿಂದ ತೀರ್ಮಾನ ಮಾಡಿ ಈ ಕುರ್ಚಿ ಕೂತಿದ್ದೀನಿ. ಇಲ್ಲದ್ರೆ
ಹೊರಗೆ ಹೋಗ್ತೀನಿ ಅಂತ ಹೇಳಿದೆ ನಾನು. ನಿಮ್ಗೆ ಅರ್ಥ ಆಯ್ತಾ? ನಿಮ್ಗೆ ಒಂದೇ ಶಬ್ದದಲ್ಲಿ ಮುಗಿಸ್ಬಿಟ್ಟಿದ್ದೇನೆ. ಯಾಕಂದ್ರೆ ನನ್ನ ಮನಸ್ಸಿಗೆ ಮೋಸ ಮಾಡ್ಕೊಳ್ಳಿಕ್ಕೆ ನಾನು ತಯಾರಿಲ್ಲ. ನಾನು ಐ ಹ್ಯಾವ್ ಆಲ್ಸೋ ಲಾಟ್ ಆಫ್ ಎಕ್ಸ್ಪೀರಿಯನ್ಸ್ ಆಸ್ ಎ ಲೆಜಿಸ್ಲೇಚರ್, ಆಸ್ ಎ ಮೆಂಬರ್ ಆಫ್ ಪಾರ್ಲಿಮೆಂಟ್, ಆಸ್ ಎ ಸೋ ಮೆನಿ ಪೋಸ್ಟ್. ಐ ನೋ ವಿ ವಾಂಟ್ ಟು ಇಂಪ್ರೂವ್ ದ ಸಿಸ್ಟಮ್. ಒಂದು ಕರ್ನಾಟಕವನ್ನು ಒಂದು ವಿಶ್ವಮಟ್ಟದಲ್ಲಿ ಒಂದು ಶಿಕ್ಷಣದಲ್ಲಿ, ಉನ್ನತ ಶಿಕ್ಷಣದಲ್ಲಿ ಬರಬೇಕು ಅನ್ನೋಂಥ ವಿಚಾರಗಳು ಭಾಳಷ್ಟಿದ್ದಾವೆ. ಅದಕ್ಕೆ ಇವತ್ತಿನ ಬೇಡ, ಇದಕ್ಕೆಲ್ಲ ಒಂದು ಕಾರ್ಯಕ್ರಮ ಹಾಕ್ಕೊಂಡಿದ್ದೀನಿ, ಟೈಮ್ ಟೇಬಲ್ ಹಾಕ್ಕೊಂಡಿದ್ದೀನಿ. ಎಲ್ಲ ಮುಗಿದ ಮೇಲೆ ಕಾಂಪ್ರಹೆನ್ಸಿವ್ ಆಗಿ ನಾನು ಅಡ್ರೆಸ್ ಮಾಡ್ತೇನೆ. ಐ ನೀಡ್ ಯುವರ್ ಪ್ರೆಸ್ ಫ್ರೆಂಡ್ಸ್ ಏನಿದ್ದೀರಿ, ನಿಮ್ಮ ಕೋಆಪ್ರೇಷನ್ನ ಕೇಳ್ತೇನೆ. ಆ್ಯಂಡ್ ದೆರ್ ಆರ್, ಐ ನೋ ಮೆನಿ ಥಿಂಗ್ಸ್, ಹೌ ರಿಕ್ರೂಟ್ಮೆಂಟ್ ಈಸ್ ಗೋಯಿಂಗ್ ಟು ಹ್ಯಾಪನ್. ಅದೆಲ್ಲ ನಾನು ಲಾಸ್ಟ್ ಟೈಮ್ ಗೊತ್ತಾ ನಿಮಗೆ, 2000 ಅಲ್ಲ ರೀ ನಾವು ರಿಕ್ರೂಟ್ ಮಾಡಿದ್ದು. ನಾಟ್ ಇವನ್ 1 cup of coffee we have not taken. You ask the candidates, now they are assistant professors, ask them. Not even one. ಸುಮಾರು 1300 ಏಡೆಡ್ ಕಾಲೇಜ್ಗಳಿಗೆ ಅಪ್ರೂವ್ ಮಾಡಿಕೊಟ್ವಿ. ಸಿದ್ದರಾಮಯ್ಯನವ್ರು ಚೀಫ್ ಮಿನಿಸ್ಟರ್ ಇದ್ದ ಫಸ್ಟ್ ಟೈಮ್. ನಾಟ್ ಇವನ್ 1 cup of coffee we have taken from the institution. ಅದಕ್ಕೆ ಅವೆಲ್ಲ ಹೇಳ್ತಾ ಹೋಗೋದು ಬೇಡ, ಇನ್ನು ಮಾಡೋಣ, ಮಾಡಲಿಕ್ಕೆ ಸಾಧ್ಯತೆಗಳಿದ್ದಾವೆ. ಸೊ ಐ ವಿಲ್ ಅಡ್ರೆಸ್ ಲೇಟರ್. ಓನ್ಲಿ ರಿಸ್ಟ್ರಿಕ್ಟೆಡ್ ಟು ಏನಿವತ್ತು ದೀಪಿಕಾ ಪ್ರೋಗ್ರಾಮ್ ಸ್ಪಾನ್ಸರ್ಡ್ ಬೈ ಅಜೀಂ ಪ್ರೇಮ್ಜಿ ಆ್ಯಂಡ್ ಸ್ಟೇಟ್ ಗೌರ್ಮೆಂಟ್, ಅದ್ರ ಬಗ್ಗೆ ಒಂದು ವ್ಯಾಪಕವಾದಂಥ ಪ್ರಚಾರವನ್ನು ಮಾಧ್ಯಮದ ಸ್ನೇಹಿತರು ಇವತ್ತಿನ ಮಟ್ಟಿಗೆ ಕೊಡಿರಿ. ಇಲ್ಲದ್ರೆ ಡೈವರ್ಟ್ ಆಗುತ್ತೆ ಈ ಸಬ್ಜೆಕ್ಟು. ಐ ವಿಲ್ ಆನ್ಸರ್ ಯುವರ್ ಕ್ವಶನ್. ಐ ಆಮ್ ನಾಟ್ ಎಲ್ಲಿ ಓಡೋಗಲ್ಲ. ಐ ವಿಲ್ ನಾಟ್ ರನ್ ಅವೇ ಫ್ರಮ್ ದಿಸ್. ಅದು ಹೇಳಿದ್ನಲ್ಲ, ನಾನು ಬಿಟ್ಟು ಹೋಗ್ತೇನೆ ನನ್ನಿಂದ ಮಾಡ್ಸೋಕ್ಕಾಗದೇ ಇದ್ದರೆ. ಯಾಕೆಂದ್ರೆ ನಾನು ಅಷ್ಟೇ ಲಾಸ್ಟ್ ಒಂದು ವರ್ಡ್ ಹೇಳ್ಬಿಟ್ಟಿದ್ದೀನಿ, ಪದೇ ಕೇಳಬಾರ್ದು. ನನ್ನ ಕಾನ್ಸಿಯಸ್ ವಿರುದ್ಧವಾಗಿ ನಾನು ಕೆಲಸ ಮಾಡಲಿಕ್ಕೆ ಬಂದಿಲ್ಲ. ಐ ವಾಂಟ್ ಟು ಇಂಪ್ರೂವ್ ದಿಸ್ ಸಿಸ್ಟಮ್ ಆರ್ ಗೆಟ್ ಔಟ್. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.